ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಬೆಸ್ಟ್ ಹಿಲ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಮನೆ ಬಂದು ಒಂದೊಳ್ಳೆ ಬ್ಯೂಟಿಫುಲ್ ಹೌಸು, ಅದು ಕೂಡ ಇಂಡಿಪೆಂಡೆಂಟ್ ಹೌಸು. ಸೊ ಮನೆ ಎಲ್ಲಿ ಲೊಕೇಟ್ ಆಗಿದೆ, ಡೈಮೆನ್ಷನ್ ಏನು, ಪ್ರೈಸ್ ಏನು ಎಲ್ಲಾನು ತಿಳಿಸ್ತೀನಿ. ಸೊ ಅದಕ್ಕೂ ಮುಂಚೆ ಆಸ್ ಯೂಶುವಲ್ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಮಾಹಿತಿ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಮನೆ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇನ್ನು ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನೋಡ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಕಾರ್ ಪಾರ್ಕಿಂಗ್ ಜೊತೆಗೆ 1 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ ಫಾರ್ ರೆಂಟಲ್ ಪರ್ಪೋಸ್. ಇನ್ನ ಈ ಮನೆ ಎಲ್ಲಪ್ಪ ಲೊಕೇಟ್ ಆಗಿರೋದು ಅಂದ್ರೆ ನಮ್ಮ ಗಂಗೋಡ್ನಹಳ್ಳಿಯಲ್ಲಿ. ಹಾಗೆ ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನೋಡ್ಬೋದು, ತುಂಬಾನೇ ಸ್ಪೇಷಿಯಸ್ ಆಗಿರುವಂತಹ ಹಾಲ್ ಇದೆ. ಅದ್ರ ಜೊತೆಗೆ ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಒಂದೊಳ್ಳೆ ಯೂನಿಕ್ ಮತ್ತೆ ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಮುಂದೆ ಬಂತು ಅಂತಂದ್ರೆ ನಿಮ್ಗೆ ಒಂದು ಏನು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಸಿಂಪಲ್ ಒಂದು ಡಿಸೈನ್ ಅಲ್ಲಿ. ಹಾಗೆ ಮುಂದೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ, ಅದ್ರ ಜೊತೆಗೆ ಹ್ಯಾಂಡ್ ವಾಷಿಂಗ್ ಸಿಂಕ್ ಕೂಡ ಇದೆ ನೋಡ್ತಿರ್ಬೋದು. ಇಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಇದೆ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ. ಸೊ ಹಾಗೆ ಇಲ್ಲಿ ಮುಂದೆ ಬಂತು ಅಂದ್ರೆ ನೋಡ್ಬೋದು, ಇದು ಪೇಂಟ್ ಡಬ್ಬ ಎಲ್ಲ ಇಟ್ಬಿಟ್ಟಿದ್ದಾರೆ, ಸೊ ಅದನ್ನೆಲ್ಲ ಸ್ಕಿಪ್ ಮಾಡಿ. ಸೊ ಇಲ್ಲಿ ಮುಂದೆ ಬಂತು ಅಂದ್ರೆ ನೋಡ್ಬೋದು ನೀವು ಒಂದು ಪೂಜಾ ರೂಮ್ ಕೂಡ ಇದೆ. ಸೊ ಆ ಪೂಜಾ ರೂಮ್ ಅಲ್ಲಿ ನಿಮ್ಗೆ ನೋಡ್ಬೋದು ಡೋರ್ಸ್ ಎಲ್ಲ ನಿಮ್ಗೆ ವುಡ್ ಅಲ್ಲಿ ಮಾಡಿರುವಂತದ್ದು, ಒಂದು ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಹಾಗೇನೆ ನಿಮ್ಗೆ ಈ ಮನೆ ಮೇಲೆ ಅಪ್ ಟು 80% ತನಕ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇದೆ, ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಸೊ ಇದು ನೋಡ್ಬೋದು ಒಂದು ಮಾಡ್ಯುಲರ್ ಕಿಚನ್ ಇದೆ, ಅದು ಕೂಡ ಇಟಾಲಿಯನ್ ಸ್ಟೈಲ್, ಒಂದು ಮೈಲ್ಡ್ ಕಲರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದು ಫ್ರಿಡ್ಜ್ ಇಡೋದಕ್ಕೆ ಅಂತ ಹೇಳಿ ಸ್ಪೇಸ್ ಇದೆ. ಇನ್ನು ಈ ಮನೆಯ ಎಂಟ್ರಿ ಬಂದು ನಿಮ್ಗೆ ಈಸ್ಟ್ ಫೇಸಿಂಗ್ ಇರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಮುಂದೆ ಬಂತು ಅಂದ್ರೆ ಗ್ಯಾಸ್ ಕನೆಕ್ಷನ್ಗೆ ಅಂತ ಹೇಳಿ ಒಂದು ಏನು ಗ್ರಿಲ್ ಹಾಕ್ಸಿದ್ದಾರೆ. ಹಾಗೆ ಸೇಫ್ಟಿ ಗೇಟ್ ಕೂಡ ಇದೆ ಬ್ಯಾಕ್ ಸೈಡ್ ನೋಡ್ಬೋದು. ಇನ್ನು ಫಸ್ಟ್ ಫ್ಲೋರ್ ಅಲ್ಲಿ ಬಂದು 2 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ ಫಾರ್ ರೆಂಟಲ್ ಪರ್ಪೋಸ್. ಮನೆ ಅಂತ ಕಂಪ್ಲೀಟ್ಲಿ ವಾಸ್ತು ಪ್ರಕಾರ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಓನರ್ ಮನೆ ಎಂಟ್ರಿಗೆ ನಿಮ್ಗೆ ನೋಡ್ಬೋದು ಸೇಫ್ಟಿ ಗೇಟ್ ಇದೆ, ತುಂಬಾನೇ ನೀಟಾಗಿ ಮಾಡಿದ್ದಾರೆ. ಇನ್ನು ಈ ಮನೆಯ ಒಂದು ಎಂಟ್ರಿ ಫೇಸ್ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಇರುತ್ತೆ, ಅಂದ್ರೆ ನಂದಿ ಬಾಗ್ಲು. ಸೊ ಹಾಗೇನೆ ಮನೆಯ ಮೇನ್ ಡೋರ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಹಾಗೇನೆ ಟಿವಿ ಕ್ಯಾಬಿನೆಟ್ ಪ್ರತಿಯೊಂದು ಕೂಡ ನಿಮ್ಗೆ ನೀವ್ ವುಡ್ ಮತ್ತೆ ಟೀ ಕುಡ್ ಇಂದಾನೆ ಮಾಡಿರುವಂತದ್ದು. ಹಾಗೆ ಫಾಲ್ ಸೀಲಿಂಗ್ ನೋಡ್ತಿರ್ಬೋದು, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇದು ನೋಡ್ತಿರ್ಬೋದು ಟಿವಿ ಕ್ಯಾಬಿನೆಟ್. ಮನೆ ಅಂತೂ ತುಂಬಾನೇ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ಇಟಾಲಿಯನ್ ಸ್ಟೈಲ್ ಮಾಡ್ಯುಲರ್ ಕಿಚನ್ ಇದೆ. ಸೊ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಇನ್ನು ಈ ಮನೆಯ ಸೈಡ್ ಡೈಮೆನ್ಷನ್ ಬಂದು 20 × 40 ಫೀಟ್ ಅಲ್ಲಿ ಕಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿರೋ 800 ಸ್ಕ್ವೇರ್ ಫೀಟ್ ಬರುತ್ತೆ. ಹಾಗೆ ಇದು ನೋಡ್ಬೋದು ಪೂಜಾ ರೂಮ್ ಇದೆ, ಪೂಜಾ ರೂಮ್ ಅಲ್ಲಿ ವುಡ್ದು ಡೋರ್ ಕೂಡ ಇದೆ ನೋಡ್ಬೋದು. ಹಾಗೆ ಇಲ್ಲಿ ಮುಂದೆ ಬಂತು ಅಂದ್ರೆ ನಿಮ್ಗೆ ಒಂದು ರೂಮ್ ಕೂಡ ಇದೆ. ರೂಮ್ ಅಲ್ಲಿ ಬಂದು ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಸಹ ಇದೆ. ಮನೆ ಅಂತೂ ಫುಲ್ಲಿ ಫರ್ನಿಶ್ಡ್ ಆಗಿದೆ, ಆಗ್ಲೇ ಹೇಳ್ದಂಗೆ ಪಕ್ಕಾ ವಾಸ್ತು ಪ್ರಕಾರ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಇಲ್ಲಿ ಮುಂದೆ ಬಂತು ಅಂದ್ರೆ ನಿಮ್ಗೆ ಮತ್ತೊಂದು ರೂಮ್ ಕೂಡ ಇದೆ. ಈ ರೂಮ್ ಅಲ್ಲೂ ಕೂಡ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಅಟ್ಯಾಚ್ ಮಾಡಿದ್ದಾರೆ. ಇನ್ನು ಈ ಮನೆಯ ಒಂದು ಸೈಡ್ ಫೇಸ್ ಬಂದು ಈಸ್ಟ್ ಫೇಸಿಂಗ್ ಇರುತ್ತೆ. ಮೇನ್ ಡೋರ್ಸ್ ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಗ್ರೌಂಡ್ ಫ್ಲೋರ್ದು ಬಂದು ಈಸ್ಟ್ ಇದೆ, ಫಸ್ಟ್ ಫ್ಲೋರ್ದು ಬಂದು ನಾರ್ತ್ ಇದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಅಟ್ಯಾಚ್ಡ್ ಒಂದು ವೆಸ್ಟರ್ನ್ ಟಾಯ್ಲೆಟ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇನ್ನು ಈ ಮನೆ ಬಂದು ಒಂದು ನಗರಸಭಾ ಲಿಮಿಟ್ ಈ ಖಾತಾ ಪ್ರಾಪರ್ಟಿ ಆಗಿದೆ. ಹಾಗೆ ಕ್ಲಿಯರ್ ಟೈಟಲ್ ಡೀಡ್ ಇದಾಗಿದೆ. ಇಲ್ಲಿ ನೋಡ್ತಿರ್ಬೋದು ಕಾಮನ್ ವಾಶ್ರೂಮ್ ಇದೆ, ಅದ್ರ ಜೊತೆಗೆ ನಿಮ್ಗೆ ಒಂದು ಹ್ಯಾಂಡ್ ವಾಷಿಂಗ್ ಸಿಂಕ್ ಕೂಡ ಇಟ್ಟಿದ್ದಾರೆ ನೋಡ್ತಿರ್ಬೋದು. ಇನ್ನ ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಗೆ ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿ. ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಬಂದು, ಸೊ ಅದಕ್ಕೂ ಮುಂಚೆ ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲೂ ಬಂದು ಕೂಡ ನಿಮ್ಗೆ 2 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ. ಇದು ಎಂಟ್ರಿ ಕೂಡ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಇರುತ್ತೆ. ಸೇಮ್ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಸೇಮ್ ಸೆಕೆಂಡ್ ಫ್ಲೋರ್ ಅಲ್ಲೂ ಅದೇ ಇದೆ. ಸೊ ಓನರ್ಗೆ ಕನ್ಫ್ಯೂಸ್ ಆಗ್ಬೇಕು, ನಾನು ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಇಲ್ಲ ಅಂತ. ಸೊ ಎರಡು ಕೂಡ ಸೇಮ್ ಇದೆ. ಇನ್ನು ಈ ಒಂದು ಲೊಕೇಶನ್ ಅಲ್ಲಿ ನೀವು ಮನೆ ತಗೊಳ್ಳೋದ್ರಿಂದ ತುಂಬಾನೇ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 500 ಮೀಟರ್ಸ್ ಒಳಗಡೆನೆ ನಿಮ್ಗೆ BMTC ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. ಹಾಗೆ ಮೆಟ್ರೋ ಸ್ಟೇಷನ್ ಬಂದು ಕೂಡ ನಿಮ್ಗೆ ತುಂಬಾನೇ ಹತ್ರದಲ್ಲಿದೆ. ಜೊತೆಗೆ ಮಾಗಡಿ ಮೇನ್ ರೋಡ್ ನಿಮ್ಗೆ ಒಂದು 3 ಕಿಲೋಮೀಟರ್ ಏನು ದೂರದಲ್ಲಿದೆ. ಜೊತೆಗೆ ತುಮಕೂರು ಮೇನ್ ರೋಡ್ ಕೂಡ ನಿಮ್ಗೆ 5.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವೆಲ್ಲ ಅನ್ಕೋತಾ ಇರ್ಬೋದು ಈಗ ಇಷ್ಟೆಲ್ಲ ಡೀಟೇಲ್ಸ್ ಓಕೆ, ಬಟ್ ಈ ಮನೆಯ ಪ್ರೈಸ್ ಹೇಳ್ತಿಲ್ವಲ್ಲ ಅಂತ. ಸೊ ಈ ಮನೆಯ ಪ್ರೈಸ್ ಬಂದು 1,15,00,000, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಹಾಗೆ ಈ ಮನೆಯಿಂದ ನಿಮ್ಗೆ ಕಾಲೇಜು, ಹಾಸ್ಪಿಟಲ್ ಮತ್ತೆ ಏನು ಸ್ಕೂಲು ಇದೆಲ್ಲ ಕೂಡ ತುಂಬಾನೇ ನಿಯರೆಸ್ಟ್ ಇದೆ. ಒಂದೊಳ್ಳೆ ಕನೆಕ್ಟಿವಿಟಿ ಏರಿಯಾ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮ್ದು ಬೆಂಗಳೂರಲ್ಲಿ ಏನಾದ್ರು ಖಾಲಿ ಸೈಟ್ ಇದ್ದು ಮೆಟೀರಿಯಲ್ ಕಾಂಟ್ರಾಕ್ಟ್ ಹುಡುಕ್ತಾ ಇದ್ರೆ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ನಮಗೂ ಆ ಬಿಸಿ ತಟ್ಟಿದೆ. ಆದ್ರೂ ನಾವು ಒಂದೊಳ್ಳೆ ಸರ್ವಿಸ್ ಕೊಡ್ಬೇಕಂತ ಹೇಳಿ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಖಂಡಿತ ಮಾಡ್ಕೊಡ್ತೀವಿ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಸೈಟ್ ವಿಸಿಟ್ ಮಾಡಬೇಕು, ಜೊತೆಗೆ ಈ ಮನೆಯನ್ನ ನೀವು ಬೈ ಮಾಡಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.
ಇನ್ನು ನೀವೇನಾದ್ರೂ ಇದ್ರ ಜೊತೆಗೆ ಇಲ್ಲ ನಮ್ಗೆ ರೆಡಿ ಟು ಮೂವಿಂಗ್ ಮನೆಗಳು ಬೇಡ, ಸೈಟ್ ತಗೊಂಡು ಮನೆ ಕಟ್ಸುವಂತ ಪ್ಲಾನ್ ಇದೆ ಅಂದ್ರೆ ಖಂಡಿತ ನಮ್ಮಲ್ಲೂ ಕೂಡ ಒಂದು ಸೈಟ್ ಅವೈಲೇಬಲ್ ಇದೆ, ಮಾರಾಟಕ್ಕಲ್ಲ. ನಮ್ದು ಓನ್ ಸೈಟ್ ಅಲ್ಲಿ ನೀವು ಮನೆಯನ್ನ ಕಟ್ಟಿಸ್ಕೋಬಹುದು, ನಾವೇ ಕಟ್ಕೊಡ್ತೀವಿ. ಅದು ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಮ ಒಂದು ಬಜೆಟ್ ಏನಿರುತ್ತೆ ಅದ್ರಲ್ಲೂ ಕೂಡ ನಾವು ಮನೆಯನ್ನ ಕಟ್ಕೊಡ್ತೀವಿ. ಹಾಗೆ ಇಲ್ಲಿ ಥರ್ಡ್ ಫ್ಲೋರ್ ಗೆ ಬಂತು ಅಂದ್ರೆ ನಿಮ್ಗೆ ಓಪನ್ ಟೆರಸ್ ಇದೆ, ನೋಡ್ತಿರ್ಬೋದು. ಏರಿಯಾ ಅಂತೂ ಫುಲ್ ಡೆವಲಪ್ ಆಗಿದೆ, ಅದು ಕೂಡ ನೋಡ್ತಿರ್ಬೋದು. ನಾನು ಹೇಳೋ ಅವಶ್ಯಕತೆ ಏನಿಲ್ಲ, ಸುತ್ತಮುತ್ತ ವಾತಾವರಣ ಹೇಗಿದೆ, ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ವಾಟರ್ ಸೋರ್ಸ್ ಬಂದು CMC ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ನೋಡಿದ್ರಲ್ಲ ಮನೆ ಹೇಗಿತ್ತು ಅಂತ ಹೇಳಿ. ಸೊ ನಿಮ್ಗೆ ಏನಾದ್ರೂ ಈ ಮನೆನ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಈ ಮನೆನ ನಿಮ್ದಾಗಿಸ್ಕೊಳ್ಳಿ. ಹಾಗೇನೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬೆಸ್ಟ್